ರೈಟ್ ಫ್ರಮ್ ದ ಒಂದು ಬೀಜ ನೀವು ಮಣ್ಣೋಡಿ ಹಾಕಿದ್ಮೇಲೆ ಅದು ಗಿಡ ಬಂದಮೇಲೆ ಹೂವು ಬಿಟ್ಮೇಲೆ ಮತ್ತು ಹೂವು ಹಣ್ಣಾದಮೇಲೆ ಅಲ್ಲಿವರೆಗೂ ದೇ ಯೂಸ್ ಕೆಮಿಕಲ್ಸ್. ಎಲ್ಲ ಥರ ಸ್ಪ್ರೇ ಏನಾಗುತ್ತೆ, ಮಣ್ಣು ನಿಮಗೆ ಒಂಥರ ಕ್ರಿಕೆಟ್ ಗ್ರೌಂಡ್ ಥರ ಹೋಗುತ್ತೆ. ಆ್ಯಂಡ್ ಯು ಕೆನಾಟ್ ಅದನ್ನು ನೀವು ಟ್ರ್ಯಾಕ್ಟರ್ ಇಟ್ಟೇ ಮಾಡಬೇಕು. ಮುಂಚೆ ಕಾಲದಲ್ಲಿ ಎತ್ತುಗಳಿಂದ ಏನಕ್ಕೆ ಮಾಡ್ತೀವಿ ಅಂದರೆ ಮಣ್ಣು ಸಾಫ್ಟ್ ಆಗಿತ್ತು. ಇವಾಗ ಟ್ರ್ಯಾಕ್ಟರ್ಗಳು ನೋಡಿ, ಅದು ಏನಂತಾರೆ ಟ್ರೈಲರಲ್ಲಿ ಇಷ್ಟು ಹಳ್ಳ ಇಷ್ಟು ಶುದ್ಧ ಇರುತ್ತೆ, ಅದರಲ್ಲೆಲ್ಲ ಅವರು ಗೋ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಅರ್ಥವಂಶನ ಉಳಿಸ್ಕೊಬೇಕಂತ ರೀಸನ್ ಅಂತ ಹೇಳಿದ್ರೆ ಕೆಮಿಕಲ್ ನಾವು ನೆಕ್ಸ್ಟ್ ಇನ್ನೊಂದೇನು ಅಂದರೆ ಶಾರ್ಟೇಜ್ ಆಫ್ ಗ್ಯಾಸ್. ನೆಕ್ಸ್ಟ್ ಆಲ್ಟರ್ನೇಟಿವ್ ಇಸ್ ಬಯೋಫ್ಯೂಯಲ್. ಆ್ಯಕ್ಚುಲಿ ಬಯೋಫ್ಯೂಯಲ್ನ ಮನೆಯಲ್ಲಿ ನಾವು ಉಪಯೋಗಿಸುವಂಥ ಕಿಚನ್ ವೇಸ್ಟು ಮತ್ತು ಸಗಣಿನ ತೊಗೊಂಡು ಹೋಗಿ ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಆವಾಗ ನಿಮ್ಮ ಫ್ಯೂಚರ್ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸು ಚಿಕ್ಕ ಚಿಕ್ಕ ಪ್ಲಾಂಟನ್ನು ಪ್ರತಿಯೊಂದು ಮನೆಗೆ ಹೋದರೆ ಯು ಕ್ಯಾನ್ ಬಿಕಮ್ ಎನ್ ಎಂಟರ್ಪ್ರೈನರ್. ಆಮೇಲೆ ನೆಕ್ಸ್ಟ್ ನೀವು ಯಾವಾಗ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಇಂಥವರು ಇನ್ನೂ ಜಾಸ್ತಿ ಹಸುಗಳನ್ನು ಎನ್ಕರೇಜ್ ಮಾಡಿ. ನಮ್ಮದು ಅಷ್ಟೇ ನಮ್ಮದು ಅಗ್ರಿಕಲ್ಚರ್ ಟಚ್ಚೇ ಇಲ್ಲ. ನಮ್ಗೆ ಈ ಹಸುಗಳು ನೋಡೋದು ಐಡಿಯಾನೇ ಇಲ್ಲ. ಯಾವಾಗಲೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ವೀಡಿಯೋಸಲ್ಲಿ ನೋಡ್ತಾ ಇದ್ವಿ. ಒನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್, ಇಟ್ಸ್ ಲೈಕ್ ಒಂಥರ ಔಷಧ ಇದ್ದಂಗೆ. ನಾವು ಎಷ್ಟು ಇದ್ರ ಬಗ್ಗೆ ಕೆಲಸ ಮಾಡಿದ್ರೂ ಸಾಕಾಗಲ್ಲ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಟ್ರೀಟ್. ಈಗ ನಾನು ನಿಮ್ಗೆ ಏನು ಹೇಳ್ತೀನೋ ಇಟ್ ಇಸ್ ಲೈಕ್ ಏನೋ ಓಕೆ ಇವರೇನೋ ಹೇಳ್ತಾ ಇದ್ದಾರೆ ಅಂತ. ಒಂದ್ಸಲ ನೀವೆಲ್ಲ ದೊಡ್ಡವರಾದ್ಮೇಲೆ ನೀವು ಫಾರ್ಮ್ ಹೌಸು ಇಲ್ಲ ಏನೋ ಮನೆ ಮುಂದೆ ಒಂದು ಸಣ್ಣದೊಂದು ನಾಟಿ ಹಸು ಸಾಕಿದ್ರೆ ಟ್ರಸ್ಟ್ ಮೀ ನಿಮಗೆ ಬೇರೆ ಯಾವುದೇ ಥರ ಕೆಮಿಕಲ್ಸೇ ಬೇಡ. ನಾಟಿ ಹಸುವಿಂದ ಬರೋ ಸಗಣಿ ಆಗಲಿ, ಅದರಿಂದ ಬರುವಂಥ ಬೈ ಪ್ರಾಡಕ್ಟ್ಸ್ ಆಗಲಿ, ದಟ್ ಇಟ್ಸ್ ಅ ವೆರಿ ಬಿಗ್ ಬಿಸ್ನೆಸ್. ಸಿ ಐ ಸ್ಟಾರ್ಟೆಡ್ ಆಸ್ ಅ ಗೋಶಾಲ. ಗೋಶಾಲ ಮಾಡಿದಾಗ ಐ ಹ್ಯಾಡ್ ಓನ್ಲಿ ಅಬೌಟ್ 50-60 cows. ನೌ ಐ ಹ್ಯಾವ್ ಅಬೌಟ್ ಮೋರ್ ದನ್ 450 cows. ಮ್ಯಾಟರ್ ಆಫ್ 4 years. ಆ್ಯಂಡ್ ಸಿ ಇದರಿಂದ ಏನು ಮಾಡ್ತಾ ಇದ್ದೀನಿ, ಕಮರ್ಷಿಯಲಿ ಆಲ್ಸೋ ಐ ಆಮ್ ಅರ್ನಿಂಗ್. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಸೇವಿಂಗ್ ಅವರ್ ದೇಸಿ ಕೌಸ್. ಸಿ ಹಸುನ ಸಾಕಬೇಕು ಅಂತ ಆಸೆಯಿಂದ ಮಾಡಿದ್ವಿ. ಅದು ಏನಾಯಿತು, ಒಂದೊಂದು ವರ್ಷಕ್ಕೂ ಆ್ಯಡ್ ಆನ್ ಆಯ್ತಾಯಿತ್ತು. ಅದು ನಮ್ಮ ಪಾಕೆಟೆಲ್ಲ ದುಡ್ಡೆಲ್ಲ ಖಾಲಿ ಆಗ್ತಾಯಿತ್ತು. ಐ ಹ್ಯಾವ್ ಟು ಸಸ್ಟೈನ್. ಯಾಕಂದರೆ ಇವುಗಳು ಒಂದೊತ್ತು ನಾವು ಊಟ ಇಲ್ಲ ಅಂತ ಹೇಳಿದ್ರು ನಾವು ಹೇಗಾರು ಮೂಕು ಜೀವಿಗಳು, ಅದು ಹೊಟ್ಟೆ ಹಸು ಆದರೆ ದೇ ವಿಲ್ ನಾಟ್ ಹ್ಯಾವ್. ಅದಕ್ಕೇನಾದ್ರು ಫೀಡ್ ಮಾಡಬೇಕು ಅಂತೇಳಿ ದೆನ್ ಈ ಹಾಲನ್ನು ತೊಗೊಂಡು ಮಾರ್ಕೆಟಿಗೆ ಈ ಸ್ಟಾರ್ಟೆಡ್ ಸಪ್ಲೈಂಗ್ ಟು ದ ಬ್ಯಾಂಗ್ಳೂರ್ ಮಾರ್ಕೆಟ್. ವರ್ಜಿನಿ ಫಾರ್ಮ್ಸ್ ಅಂತ ಒಂದು ಬ್ರ್ಯಾಂಡಲ್ಲಿ ಅದರಿಂದ ಬರುವಂಥ ಬೈ ಪ್ರಾಡಕ್ಟ್ಸ್ ಎಲ್ಲ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್. ಸೊ ಈಗೇನು ಮಾಡ್ತಾ ಇದ್ದೀವಿ, ಬೇರೆ ಸ್ಲಾಟ್ರಿಂಗ್ ಹೋಗೋ ಹಸುಗಳನ್ನೂ ಕಾಪಾಡ್ತಾ ಇದ್ದೀವಿ, ಸೈಮಲ್ಟೇನಿಯಸ್ಲಿ ಈ ಹಸುಗಳಿಗೂ ಹೊಟ್ಟೆ ತುಂಬ ಊಟ ಬಿಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ನಾಟ್ ಡಿಪೆಂಡೆಡ್ ಆನ್ ಎನಿ ಡೊನೇಷನ್. ಇವತ್ತವರೆಗೂ ಡೊನೇಷನ್ ಹ್ಯಾವ್ ನಾಟ್ ಟೇಕನ್, ಯು ನೋ ದಟ್. ಸೊ ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ನೀವೇನಾದರೂ ಅಗ್ರಿಕಲ್ಚರ್ ಅಂತ ಫೋಕಸ್ ಮಾಡಿದಾಗ, ಅಗ್ರಿಕಲ್ಚರ್ ಇಸ್ ದ ಫ್ಯೂಚರ್. ಎವ್ರಿವನ್ ನೋ. ಎಲ್ಲರೂ ನಾವು ಎಲ್ಲ ಹಿಂದೆ ಹೋಗ್ತಾ ಇದ್ದೀವಿ. ಅಗ್ರಿಕಲ್ಚರ್ನ ನೀವು ಸ್ವಲ್ಪ ಸೀರಿಯಸ್ ತೊಗೊಂಡ್ರೆ, ನೀವು ಅಲ್ಲಿ ಆಫೀಸಲ್ಲಿ ಏನೇನು ಎಷ್ಟು ಅರ್ನ್ ಮಾಡ್ತೀರೋ ಅದಕ್ಕಿಂತ 10 times ನೀವು ಅರ್ನ್ ಮಾಡ್ತೀರಾ, ಪ್ಲಸ್ ಪೀಸ್ಫುಲ್ ಲೈಫ್ ಆ್ಯಂಡ್ ಹೆಲ್ತಿ ಲೈಫ್. ದಿಸ್ ಇಸ್ ವಾಟ್ ಮ್ಯಾಟರ್ಸ್. ಇಫ್ ಯು ಆರ್ ಹೆಲ್ತಿ, ಅವರ್ ನೇಷನ್ ವಿಲ್ ಬಿ ಹೆಲ್ತಿ. ಇದನ್ನು ಎಲ್ಲೋ ನಾನು ನೋಡಿ ಹೇಳ್ತಾ ಇಲ್ಲ, ದಿಸ್ ಇಸ್ ಮೈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ವಿ. ನಾನು ಸಿಟಿ ಬಿಟ್ಟು ಇಲ್ಲಿ ಬಂದು ಹೀಗೆ ವಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಇದರಲ್ಲಿ ಅಷ್ಟು ಡೆಪ್ತ್ ಆಗಿದೆ ಸಬ್ಜೆಕ್ಟ್ ಇದೆ. ವಿ ಶುಡ್ ವ್ಯಾಲ್ಯೂ ಅವರ್ ಕಲ್ಚರ್. ದಿಸ್ ಇಸ್ ಅವರ್ ಕಲ್ಚರ್ ಆ್ಯಂಡ್ ದಿಸ್ ಇಸ್ ಅವರ್. ನಾನು ಆ್ಯಕ್ಚುಲಿ ಶ್ರೀಗಿರ್ ಗೌ ಜತನ್ ಸಂಸ್ಥಾನ್ ಗೋಂಡಲ್ ಅಂತ ಅಲ್ಲಿ, ಬಿಕಾಸ್ ಐ ವಾಸ್ ಹ್ಯಾವಿಂಗ್ ಪರ್ಸ್ನಲ್ ಒಂದು ಅವರ ಜೊತೆ ಖರ್ಚಿತ್ತು, ರಮೇಶ್ ರೂಪಾರಿಯಾ ಸರ್. ಅದಾದಮೇಲೆ ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ವರ್ಧಿನಿ ಫಾರ್ಮ್ಸ್, ಅಷ್ಟೂರೇ ಏನಕ್ಕೆ ಹೋಗಬೇಕು, ಐ ಕ್ಯಾನ್ ಟೆಲ್ ಅಬೌಟ್ ಅವರ್ ಸ್ಟೂಡೆಂಟ್ಸ್ ಹಿಯರ್ ಓನ್ಲಿ. ಇಲ್ಲೇ ಇದ್ದಾರೆ ಸರ್, ಅವ್ರ ಹತ್ರನೇ ಮೀಟ್ ಮಾಡಿ ಅವ್ರ ಹತ್ರನೇ ಒಂದು ಇನ್ಫಾರ್ಮೇಷನ್ ತಗೊಂಡು. ಸೊ ಅವರು ಆ್ಯಕ್ಚುಲಿ ಸರ್ ಹಿ ಈಸ್ ಚಾರ್ಜಿಂಗ್ ಅರೌಂಡ್ 10